ಉಂಟಾಗುವಂಥದ್ದು, ಬ್ಲಾಕೇಜ್ ಹೆಚ್ಚಾಗಿ ಅಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗದೇ ಹೆಪ್ಪುಗಟ್ಟುವಂಥದ್ದು, ಮರಗಟ್ಟುವಂಥದ್ದು, ಜೊತೆಗೆ ಬ್ಯಾಕ್ ಪೇಯ್ನ್ ಬರುವಂಥದ್ದು, ಸೊಂಟ ನೋವು, ಮಂಡಿ ನೋವು, ಈ ರೀತಿ ನಮಗೆ ತುಂಬ ಒಂಥರ ಮಜಲ್ಸ್ ನೋವು ಹೆಚ್ಚಾಗಿ ಬರುವಂಥದ್ದು ಅಥವಾ ಜಾಯಿಂಟ್ಗಳಲ್ಲಿ ಅಲ್ಲಲ್ಲಿ ಹಿಡ್ಕೊಳ್ಳುವಂಥದ್ದು, ಈ ರೀತಿ ನೋವುಗಳು ಹೆಚ್ಚಾಗಿ ಕಾಡ್ತಾ ಇರುತ್ತೆ. ಅದರಲ್ಲೂ ಚಳಿಗಾಲದಲ್ಲಿ ಹೆಚ್ಚಾಗಿ ಕಾಡುತ್ತೆ ಅಂತಲೇ ಹೇಳ್ಬೋದು. ಬರೀ ವಯಸ್ಸಾದವ್ರಿಗೆ ಅಂತಲ್ಲ, ಆ ಒಂದು ಏಜ್ ಆಗೋದಕ್ಕೆ ಮುಂಚೆನೇ ಈ ರೀತಿ ಸಮಸ್ಯೆಗಳು ವಿಪರೀತವಾಗಿ ಕಾಡ್ತಾ ಇರುತ್ತೆ. ಯಾಕಂದರೆ ನಮ್ಮ ಜೀವನ ಶೈಲಿ, ಆಹಾರ ಪದ್ಧತಿ ಆ ರೀತಿಯಾಗಿದೆ. ಹಾಗಾಗಿ ಇವತ್ತಿನ ಈ ಒಂದು ಸಿಂಪಲ್ ರೆಮಿಡಿಯನ್ನು ನೀವು ಮಾಡ್ತಾ ಬರೋದೇ ಆದರೆ ಖಂಡಿತವಾಗ್ಲೂ ಅಲ್ಲಲ್ಲಿ ನಿಮಗೆ ಒಂಥರ ಜೋಮ್ ಹಿಡಿಯುವಂಥದ್ದು, ಮರಗಟ್ಟುವಂಥದ್ದು ಅಥವಾ ತುಂಬ ವಿಪರೀತವಾಗಿ ಹೆಚ್ಚಾಗುವಂಥದ್ದು ಸೊಂಟ ನೋವು, ಬೆನ್ನು ನೋವು, ಮಂಡಿ ನೋವು ಆಗಿರ್ಬೋದು, ಈ ರೀತಿ ಮೂಳೆಗಳ ನೋವುಗಳನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇವತ್ತಿನ ವಿಡಿಯೋ ಹೆಲ್ಪ್ ಆಗುತ್ತೆ. ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆಯಿತಾ. ನೋಡಿ, ಈ ಒಂದು ನೋವು ನಿವಾರಕ ಮನೆಮದ್ದನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಎಳ್ಳೆಣ್ಣೆ. ನೋಡಿ ಸ್ನೇಹಿತರೆ, ಎಳ್ಳೆಣ್ಣೆಯನ್ನು ನಾವು ಅಪ್ಲೈ ಮಾಡ್ತಾ ಬರೋದ್ರಿಂದ ಎಂಥದ್ದೇ ಆಗಿರುವಂಥ ಒಂದು ಜಾಯಿಂಟ್ ಪೇಯ್ನ್ ಆಗಿರಲಿ, ಮಂಡಿ ನೋವಾಗಿರಲಿ ಅಥವಾ ನರಗಳಲ್ಲಿ ಊತ ಬಾವು ಬಂದಿದ್ದರೂ ಕೂಡ ತುಂಬ ಬೇಗ ಕಡಿಮೆ ಆಗುತ್ತೆ. ಇನ್ನು ನಮಗೆ ಕತ್ತು ನೋವು ಬರ್ತಾ ಇದೆ, ಬೆನ್ನು ನೋವು ಬರ್ತಾ ಇದೆ, ಸೊಂಟ ನೋವು ಬರ್ತಾ ಇದೆ, ಮಜಲ್ಸ್ ಅಲ್ಲಲ್ಲೇ ಹಿಡಿತಾ ಇದೆ ಅಂದರೆ ತುಂಬ ಉಪಯೋಗಕ್ಕೆ ಬರುತ್ತೆ. ಅಂದರೆ ತುಂಬ ಬೇಗ ನೋವು ನಿವಾರಕವಾಗಿ ಕೆಲಸ ಮಾಡುತ್ತೆ. ಜೊತೆಗೆ ಅಲ್ಲಿ ಮಜಲ್ಸ್ ಹಿಡಿದಿದ್ರೆ ಅಥವಾ ನರಗಳಲ್ಲಿ ಊತ ಏನಾದರೂ ಕಂಡು ಬರ್ತಾ ಇದ್ದರೆ ಅಥವಾ ಬ್ಲಾಕೇಜ್ ಕೂಡ ಕಂಡು ಬರ್ತಾ ಇದ್ದರೆ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಈ ಒಂದು ಎಣ್ಣೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾನಿಲ್ಲಿ ಒಂದು ಗ್ಲಾಸ್ ಜಾರಿಗೆ ಈ ಒಂದು ಎಳ್ಳೆಣ್ಣೆಯನ್ನು ಹಾಕಿ ಇಟ್ಕೊಂಡಿದ್ದೀನಿ. ಎಳ್ಳೆಣ್ಣೆನೇ ತೊಗೊಳ್ಳಿ, ತುಂಬ ಬೇಗ ನೋವು ಏನಾದರೂ ಹೆಚ್ಚಾಗಿ ಕಾಡ್ತಾ ಇದೆ, ಅದರಲ್ಲೂ ವಯಸ್ಸಾದವರಿಗೆ ಹೆಚ್ಚಾಗಿ ನೋವು ಕಾಡ್ತಾ ಇರುತ್ತಲ್ಲ, ಅದನ್ನು ತುಂಬ ಬೇಗ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಆನಂತರ ನಾವಿಲ್ಲಿ ಕರ್ಪೂರವನ್ನು ತೊಗೊಳ್ಬೇಕು. ನಾವು ಮಾಮೂಲಿ ಮನೆಯಲ್ಲಿ ದೇವರಿಗೆ ಅಂತೇಳಿ ಬಳಸ್ತೀವಲ್ಲ, ಆ ಒಂದು ಕರ್ಪೂರದಕ್ಕಿಂತ ನಾವು ಈ ರೀತಿ ಪಚ್ಚ ಕರ್ಪೂರ ಅಥವಾ ಭೀಮಸೇನಿ ಅಂತಲೇ ಸಿಗುತ್ತೆ ನಿಮಗೆ. ಈ ಒಂದು ಭೀಮಸೇನಿ ಕರ್ಪೂರ ಏನಿರುತ್ತೆ ತುಂಬ ಔಷಧೀಯ ಗುಣಗಳನ್ನು ಒಳಗೊಂಡಿರುತ್ತೆ. ಈ ರೀತಿ ನೋವುಗಳ ನಿವಾರಣೆಗೆ ತುಂಬ ಹೆಲ್ಪ್ ಆಗುತ್ತೆ. ಸಿಕ್ತು ಅಂದರೆ ತೊಗೊಳ್ಳಿ, ಇಲ್ಲಾಂದರೆ ಮಾಮೂಲಿ ನಿಮಗೆ ಪಚ್ಚ ಕರ್ಪೂರ ಅಂತೂ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ, ಅದನ್ನು ತೊಗೊಳ್ಳಿ. ಇದಂತೂ ನಿಮಗೆ ತುಂಬ ಬೇಗ ನೋವನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ, ಈ ರೀತಿಯಾಗಿರುತ್ತೆ. ಇದನ್ನು ನಾನಿಲ್ಲಿ ಒಂದು 8-10 ಪೀಸ್ಗಳನ್ನು ತೊಗೊಂಡಿದ್ದೀನಿ. ಈ ಒಂದು ಕರ್ಪೂರ ಏನಿರುತ್ತೆ ನಿಮಗೆ ಎಲ್ಲಿ ಜಾಯಿಂಟ್ ಪೇಯ್ನ್ ಹೆಚ್ಚಾಗಿರುತ್ತೆ ಅದನ್ನು ಕಡಿಮೆ ಮಾಡುತ್ತೆ, ಮಸಲ್ಸ್ ನೋವನ್ನು ಕಡಿಮೆ ಮಾಡುತ್ತೆ. ಇನ್ನು ನರಗಳ ಊತ ಬಾವು ಏನಿರುತ್ತಲ್ಲ ಅದನ್ನು ಸಹಿತವಾಗಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ನಾನು ತೊಗೊಂಡಿರುವಂಥ ಕರ್ಪೂರದಲ್ಲಿ ಒಂದಿಷ್ಟನ್ನು ನಾನಿಲ್ಲಿ ತೊಗೊಳ್ತಾ ಇದ್ದೀನಿ. ಅಂದರೆ ಕರೆಕ್ಟಾಗಿ ಒಂದು 8-10 ಪೀಸಷ್ಟು ಸಾಕಾಗತ್ತೆ ಅಂತಲೇ ಹೇಳ್ಬೋದು ಈ ಒಂದು ಎಣ್ಣೆಯನ್ನು ಮಾಡ್ಕೊಳ್ಳೋದಕ್ಕೆ. ಇನ್ನು ಅದನ್ನು ಹಾಗೆ ಡೈರೆಕ್ಟಾಗಿ ಬಳಸೋದ್ರ ಬದಲು, ಅಂದರೆ ತುಂಬ ಬೇಗ ಕರಗೋದಿಲ್ಲ, ಅದು ಕರಗುತ್ತೆ ಹಾಗೆ ಹಾಕಿದ್ರೂ ಕೂಡ, ಆದರೆ ತುಂಬ ಬೇಗನೆ ಕರಗಬೇಕು ಅಂದರೆ ಈ ರೀತಿ ಸ್ವಲ್ಪ ಅದನ್ನು ಕ್ರಷ್ ಮಾಡಿ, ಅಂದರೆ ಪೌಡರ್ ಮಾಡಿಬಿಟ್ಟು ಹಾಕ್ಕೊಳ್ಬೇಕು. ಈ ರೀತಿ ಮಾಡಿ ಹಾಕ್ಕೊಳ್ಳೋದ್ರಿಂದ ಎಣ್ಣೆಯಲ್ಲಿ ತುಂಬ ಬೇಗನೆ ಅದು ಕರಗುತ್ತೆ. ಇನ್ನು ನಾವು ಮಾಮೂಲಿ ದೇವರಿಗೆ ಅಂತೇಳಿ ಬಳಸ್ತೀವಲ್ಲ, ಆ ಒಂದು ಕರ್ಪೂರದಲ್ಲಿ ಅಷ್ಟು ನಿಮಗೆ ನೋವು ನಿವಾರಕ ಅಂದರೆ ನೋವನ್ನು ನಿವಾರಣೆ ಮಾಡುವಂಥ ಶಕ್ತಿ ಕಡಿಮೆ ಇರುತ್ತೆ, ಔಷಧಿ ಗುಣಗಳು ಕಡಿಮೆ ಇರುತ್ತೆ. ಹಾಗಾಗಿ ಈ ಒಂದು ಕರ್ಪೂರ ತೊಗೊಳ್ಳಿ, ತುಂಬ ಬೇಗ ನೋವು ಅನ್ನುವಂಥದ್ದು ನಿಮಗೆ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲಾಂದರೆ ಪಚ್ಚ ಕರ್ಪೂರನಾದರೂ ನೀವು ಇಲ್ಲಿ ತೊಗೊಳ್ಬೋದು. ಮಾಮೂಲಿ ಪಚ್ಚ ಕರ್ಪೂರ ನಿಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ. ಇನ್ನು ನಮಗೆ ಮಜಲ್ಸು ಅಲ್ಲಲ್ಲೇ ಹಿಡಿತಾ ಇದೆ ಅಂದರೆ ಅದನ್ನು ಸಹಿತವಾಗಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ಪಚ್ಚ ಕರ್ಪೂರ ಏನಿರುತ್ತೆ, ಅಂದರೆ ಭೀಮಸೇನಿ ಕರ್ಪೂರ ಏನಿರುತ್ತೆ, ತುಂಬ ಹೆಲ್ಪ್ ಮಾಡುತ್ತೆ. ಇನ್ನು ನಾವೇನು ಈ ರೀತಿ ಎಣ್ಣೆಯನ್ನು ತೊಗೊಂಡಿದ್ವಲ್ಲ, ಅದರಲ್ಲಿ ನಾವು ಮಾಡಿಟ್ಕೊಂಡಿರುವಂಥ ಈ ಒಂದು ಪೌಡರನ್ನು ಸೇರಿಸ್ಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕಾಯಿಸುವಂಥ ಅವಶ್ಯಕತೆ ಇಲ್ಲ. ಈ ಒಂದು ಎಣ್ಣೆ ಏನಿರುತ್ತೆ ಇದನ್ನು ನೀವು ಡೈರೆಕ್ಟಾಗಿ ಬಿಸಿಲಲ್ಲಿ ಇಡಬೇಕಾಗತ್ತೆ. ಒಂದು 2 ದಿನಗಳ ಕಾಲ ಈ ಒಂದು ಎಣ್ಣೆಯನ್ನು ಬಿಸಿಲಲ್ಲಿ ಚೆನ್ನಾಗಿ ಕಾಯಿಸ್ಕೊಳ್ಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಇದರ ಔಷಧಿಯ ಗುಣಗಳು ಡಬಲ್ ಆಗುತ್ತೆ. ನಾವು ತೊಗೊಂಡಿರುವಂಥ ಒಂದು ಎಳ್ಳೆಣ್ಣೆ ಆಗಿರ್ಬೋದು ಅಥವಾ ನಾವು ಹಾಕಿರುವಂಥ ಕರ್ಪೂರ ಆಗಿರ್ಬೋದು, ಎರಡೂ ಕೂಡ ಮಿಕ್ಸ್ ಆಗಿ ಒಳ್ಳೆ ಒಂದು ನೋವು ನಿವಾರಕ ಆಯಿಲ್ ಅನ್ನುವಂಥದ್ದು ಮನೆಯಲ್ಲೇ ರೆಡಿಯಾಗುತ್ತೆ. ನೀವು ಎಷ್ಟೇ ಮೆಡಿಸನ್ ದುಡ್ಡು ಕೊಟ್ಟು ತರ್ತೀವಿ ಅಂದರೂ ಕೂಡ ಅದು ಅಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡೋದಿಲ್ಲ. ಆದರೆ ಇದು 100% ಆಗಿ ನಿಮಗೆ ವರ್ಕ್ ಆಗುತ್ತೆ. ಖಂಡಿತ ಈ ಒಂದು ಆಯಿಲನ್ನು ಮನೆಯಲ್ಲಿ ನೀವು ಟ್ರೈ ಮಾಡಿ ನೋಡಿ. ನಮಗೆ ಮಂಡಿ ಹಿಡಿತಾ ಇದೆ, ಮಂಡಿ ನೋವು ಬರ್ತಾ ಇದೆ, ಕೂರ್ಲಿಕ್ಕೆ ಆಗ್ತಾ ಇಲ್ಲ, ನಿಲ್ಲಿಕ್ಕೆ ಆಗ್ತಾ ಇಲ್ಲ, ಓಡಾಡೋದಕ್ಕೆ ಆಗ್ತಾ ಇಲ್ಲ, ನಡೆದಾಡೋದು ಕೂಡ ತುಂಬಾ ಕಷ್ಟ ಆಗ್ತಾ ಇದೆ, ಮೆಟ್ಲುಗಳನ್ನು ಹತ್ತೋದಕ್ಕೆ ಆಗ್ತಾ ಇಲ್ಲ, ಅಂದರೆ
ಖಂಡಿತ ಇದು ಉಪಯೋಗಕ್ಕೆ ಬರುತ್ತೆ. ತುಂಬ ಬೇಗನೆ 1-2 ಬಾರಿ ಈ ಒಂದು ಆಯಿಲನ್ನು ಹಚ್ಚಿದ್ರೆ ಸಾಕು, ನೋವು ತುಂಬ ಬೇಗ ಕಡಿಮೆ ಆಗುತ್ತೆ. ಇನ್ನು ಮಸಲ್ಸ್ ನೋವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಅಲ್ಲಲ್ಲಿ ನರಗಳು ಗಂಟು ಕಟ್ಟಿದ್ರೆ, ಊತ ಬಂದಿದ್ದರೆ ಅದನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಎಲ್ಲಿ ನಿಮಗೆ ತುಂಬ ನೋವು ಹೆಚ್ಚಾಗಿರುತ್ತೋ ಆ ಭಾಗಕ್ಕೆ ಈ ಒಂದು ಆಯಿಲನ್ನು ಹಚ್ಬಿಟ್ಟು ಒಂದು 2-3 ನಿಮಿಷಗಳ ಕಾಲ ಚೆನ್ನಾಗಿ ಮಸಾಜನ್ನು ಮಾಡಿ ದಿನಕ್ಕೆ 2 ಬಾರಿ ಅಂತ ಈ ಒಂದು ಎಣ್ಣೆಯನ್ನು ಹಚ್ಚಿ ತುಂಬ ಬೇಗ ನೋವು ಅನ್ನುವಂಥದ್ದು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಇವತ್ತಿನ ಈ ಒಂದು ರೆಮಿಡಿ ಅಂತಲೇ ಹೇಳ್ಬೋದು. ಇನ್ನು ಇದ್ರ ಜೊತೆಗೆ ನಾವು ಬೆಳಗ್ಗೆ ಮತ್ತು ಸಂಜೆ ಸಮಯದಲ್ಲಿ ಈ ಒಂದು ಶುಂಠಿ ಟೀ ಏನಿರುತ್ತೆ, ಶುಂಠಿ ಟೀ ಅಥವಾ ನೀವು ಮಾಮೂಲಿ ಟೀ ಮಾಡುವಂಥ ಸಮಯದಲ್ಲಿ ಅದರಲ್ಲಿ ಒಂದು ತುಂಡಾಗುವಷ್ಟು ಹಸಿ ಶುಂಠಿಯನ್ನು ಚೆನ್ನಾಗಿ ಜಜ್ಜಿ ಹಾಕಿ ಅದನ್ನು ಕುಡಿತಾ ಬರೋದ್ರಿಂದನೂ ಕೂಡ ನಮಗೆ ಈ ಒಂದು ಮಸಲ್ಸ್ ನೋವಾಗಿರ್ಬೋದು ಅಥವಾ ಮಂಡಿ ನೋವಾಗಿರ್ಬೋದು, ಮೂಳೆಗಳ ನೋವು, ಸವೆತ ಇದನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಯಾಕಂದರೆ ಇದರಲ್ಲೂ ಕೂಡ ತುಂಬಾ ಔಷಧೀಯ ಗುಣಗಳನ್ನು ಒಳಗೊಂಡಿರುತ್ತೆ. ಹಾಗಾಗಿ ನಮ್ಮ ಮೂಳೆಗಳಿಗೆ ಶಕ್ತಿಯನ್ನು ನೀಡುತ್ತೆ. ಅಥವಾ ನಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗ್ತಾ ಇದ್ದರೆ ಅಥವಾ ಹೊಟ್ಟೆ ತುಂಬ ಪೇಯ್ನ್ ಬರ್ತಾ ಇದೆ ಅಥವಾ ಜೀರ್ಣ ಆಗ್ತಾ ಇದೆ, ಈ ರೀತಿ ಸಮಸ್ಯೆಯಿಂದನೂ ಕೂಡ ಕೆಲವೊಬ್ಬರಿಗೆ ಅಲ್ಲಲ್ಲಿ ಮಸಲ್ಸ್ ಹಿಡಿಯುವಂಥದ್ದು ಅಥವಾ ಮಂಡಿಗಳಲ್ಲಿ ನೋವು ಬರುವಂಥದ್ದು ಕಾಡುತ್ತೆ. ಇದನ್ನು ಕೂಡ ಟ್ರೈ ಮಾಡಿ, ತುಂಬಾ ಬೇಗ ಒಂದೊಳ್ಳೆ ರಿಲೀಫ್ ಅನ್ನುವಂಥದ್ದು ಸಿಗುತ್ತೆ. ನಾನು ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು.